ಜಿಲ್ಲಾಧಿಕಾರಿಗಳು 8 ಕೋಟಿ ಅಮೌಂಟಿಗೆ ಆನೆಗೊಂದಿ ಉತ್ಸವ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಶಿವರಾಜ್ ಸಂಗಡಿಗೆ ಅವರು ಕೂಡ ಈ ವಿಷಯ ನನಗೆ ಸ್ಪಷ್ಟಪಡಿಸಿರುವಂಥದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅದು ಕ್ಲಿಯರ್ ಆಗಿದೆ. ಇವಾಗ ಹಳೆ ಈ ಹಿಂದೆ ಆಗಿರೋ ಫಂಕ್ಷನ್ಗೆ ಸಂಬಂಧಪಟ್ಟು ಕೆಲವೊಂದು ಬಿಲ್ಸ್ ಇನ್ನೂ ಸಬ್ಮಿಟ್ ಆಗಿರೋ ಸಬ್ಮಿಟ್ ಆದ ತಕ್ಷಣ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಬಜೆಟ್ ಸಮಾವೇಶ ಮುಗಿದ ತಕ್ಷಣ ಮಾರ್ಚ್ 27ಕ್ಕೆ ನಂತರ ಡೇಟ್ ಅಂದರೆ ಇವಾಗ ಬಜೆಟ್ ಸಮಾವೇಶದ ಒಳಗಡೆ ಅಸೆಂಬ್ಲಿಯಲ್ಲಿ ನಾನು ಶಿವರಾಜ್ ಸಂಗಡಿಗೆ ಅವ್ರ ಜೊತೆಯಲ್ಲಿ ಮಾತಾಡಿಬಿಟ್ಟು ಡೇಟ್ ಫಿಕ್ಸ್ ಮಾಡ್ತೀನಿ. ಡೇಟನ್ನು ಇನ್ನೊಂದು ವಾರ 10 ದಿವಸದಲ್ಲಿ ಅನೌನ್ಸ್ ಮಾಡ್ತೀವಿ. ಏಪ್ರಿಲ್ ತಿಂಗಳಲ್ಲಿ ಆನೆಗೊಂದಿ ಉತ್ಸವ ಮಾಡಲಿಕ್ಕೆ ಸರ್, ಈಗ ಬಲ್ಡೋಟ ವಿಸ್ತರಣೆ ಬಗ್ಗೆ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಬಂದಾಯಿತು. 120 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಕೊಪ್ಪಳ ಜಿಲ್ಲೆ ಇರತಕ್ಕಂಥ ಯಾವ ಚುನಾಯಿತ ಪ್ರತಿನಿಧಿಗಳು ಕೂಡ ನಾವು ಭರವಸೆ ಕೊಡ್ತಾ ಇದ್ದಾರೆ, ಬಟ್ ಅಧಿಕೃತವಾಗಿ ಭರವಸೆ ಕೊಡ್ತಾ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ನಮ್ಮ ನಡೆದಾಡೋ ದೇವರು ಸಾಕ್ಷಾತ್ತು ಗವಿಶ್ರೀಗಳೇ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕರಿಗೋಸ್ಕರ ಕೊಪ್ಪಳದಲ್ಲಿ ಅವರು ನಡು ಬೀದಿಗೆ ಬಂದು ಹೋರಾಟ ಮುಂದಾಳತ್ವವನ್ನು ಅವರು ವಹಿಸಿರುವಂಥದ್ದು ನಾವು ಯಾರೂ ಮರೆಯೋಂಗಿಲ್ಲ. ಈ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಕೂಡ ನಾನು ಇದನ್ನು ಭಾಳ ಗಂಭೀರವಾಗಿ ನಾನು ಇದನ್ನು ಪ್ರಸ್ತಾಪ ಮಾಡಿದೆ. ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅದನ್ನು ಯಾವುದೂ ಕೂಡ ಪಾಲಿಸುವಂಥ ಒಂದು ಪರಿಸ್ಥಿತಿ ಕಾಣ್ತಾ ಇಲ್ಲ. ಸ್ಥಳೀಯ ಶಾಸಕರೇನಿದ್ದಾರೆ, ಇವತ್ತು ರಾಘವೇಂದ್ರ ಹಿತ್ತಾಳ್ ಅವರಾಗಿರ್ಬೋದು, ಸಂಸದರಾಗಿರುವಂಥ ರಾಜಶೇಖರ್ ಹಿತ್ತಾಳ್ ಏನಿದ್ದಾರೆ, ಅವರೇ ಬಲ್ಡೂಟಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇರೋದು. ಇವತ್ತು ನಿಜವಾಗ್ಲೂ ಕೂಡ ಒಬ್ಬ ಜನಪ್ರತಿನಿಧಿ ಇವತ್ತು ಆ ಭಾಗದ ಶಾಸಕರಾಗಿ, ಈ ಭಾಗದ ಸಂಸದರಾಗಿ ಅವ್ರದ್ದೇ ಸರ್ಕಾರ ಇಟ್ಕೊಂಡ್ಬಿಟ್ಟು ಇವತ್ತು ಏನೇ ಮಾತಾಡ್ತಾ ಇದ್ರು ಕೂಡ ಬಲ್ಡೋಟ ಕಾಮಗಾರಿ ಏನಿದೆ ಒಳಗಡೆ ತುಂಬ ವಿಜೃಂಭಣೆಯಿಂದ ಕೆಲಸ ಆಗ್ತಾಯಿದೆ ಅಂತೇಳಿ ಇವತ್ತು ಕೊಪ್ಪಳದಲ್ಲಿ ಸುಮಾರು ಕೆಲವೊಂದು ಗ್ರಾಮಗಳಲ್ಲಿ ಉಸಿರಾಡುವಂಥ ಒಂದು ವಿಷಯದಲ್ಲಿ ಭಾಳ ತೊಂದರೆ ಆಗಿಬಿಟ್ಟು ಆ ವಿಡಿಯೋನ ಪ್ರದರ್ಶನ ಮಾಡಿದಾಗ ಗವಿಶ್ರೀಗಳಿಂದ ಹಿಡಿದು ಅಲ್ಲಿರುವಂಥ ವೇದಿಕೆ ಮೇಲೆ ಅವತ್ತೆಲ್ಲರಿಗೂ ಕಣ್ಣಲ್ಲಿ ನೀರು ಬಂತು. ಇದೆಲ್ಲವುದನ್ನು ಕೂಡ ನೋಡಿ ಕೊಪ್ಪಳ ನಗರಕ್ಕೆ ಅಂಟ್ಕೊಂಡೇ ನಿಮ್ಮದೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಅಂಟ್ಕೊಂಡು ಇವತ್ತು ಆ ಇಂಡಸ್ಟ್ರಿ ಬರ್ತಾ ಇರುವಂಥದ್ದು ತುಂಬ ಆಘಾತಕಾರಿ ವಿಷಯ ಇದೆ. ಈ ವಿಷಯದಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂಥ ರಾಘವೇಂದ್ರ ಹಿತ್ತಾಳು ಸಂಸದರು ಅವರು ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರು ಸನ್ನಿಹಿತರಾಗಿ ಎತ್ಕೊಂಡು ಕೂಡ ಇವತ್ತು ಈ ಕೆಲಸ ಅವರು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ನಿಜವಾಗ್ಲೂ ಕೂಡ ತುಂಬ ಬೇಸರ. ಇವತ್ತು ನಾವೆಲ್ಲರೂ ಕೂಡ ಅಪೋಸಿಷನ್ ಇದರಲ್ಲಿ ಇದ್ಕೊಂಡ್ಬಿಟ್ಟು ನಾವೇನೇ ಮಾತಾಡಿದ್ರು ಕೂಡ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಬಲ್ಡೋಟ ಕಂಪ್ನಿಗೆ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾಗ ನಾವು ನಿಸ್ಸಹಾಯಕರಾಗಿರುವಂಥ ಒಂದು ಸ್ಥಿತಿ ಇವತ್ತು. ಸೊ ಹಾಗಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ವಿಧಾನಸಭೆಯಲ್ಲಿ ನಾನು ಭಾಳ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದನ್ನು ಕೂಡ ಇವತ್ತು ತಾವೆಲ್ಲರೂ ಕೂಡ ನೋಡಿರೋದು. ಆದರೂ ಕೂಡ ದುರದೃಷ್ಟ ಅಂತಂದರೆ ಇವಾಗ ಇವತ್ತು ಅಲ್ಲಿ ಇನ್ನೂ ನಾವು ಡೆಪ್ತಾಗಿ ಹೋದರೆ ಭಾಳ ವಿಷಯಗಳು ಇರ್ತವೆ, ಅದನ್ನು ಸಮಯ ಬಂದಾಗ ನಾನು ಹೇಳಬೇಕಾಗುತ್ತೆ. ಇವತ್ತು ಬಲ್ಡೋಟ ಒಂದು ವಿಷಯದಲ್ಲಿ ಈ ಕ್ಷಣಕ್ಕೆ ಅವರು ಬಂದ್ ಮಾಡಿದ್ರೇ ಅದು ಫ್ಯಾಕ್ಟ್ರಿ ಬಂದಾಗುತ್ತೆ. ಬೇಕಾದರೆ 5,000 ಅಲ್ಲ 10,000 ಎಕರೆ ಲ್ಯಾಂಡ್ ಬೇಕು ಅಂತಂದ್ರೆ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತೇನು ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾವು ಮಾಡಿದ್ದೀವಿ, ಸಾಕಷ್ಟು ಲ್ಯಾಂಡ್ ಇದೆ. ಇವಾಗ ಅಲ್ಲಿ ಲಕ್ಷ್ಮೀ ಮಿಟಲ್ ನಾನು ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಹೋಗಿದ್ದಾರೆ. ನಿಮಗೆ ಎಷ್ಟು 10,000 ಎಕರೆ ಬೇಕಂದ್ರೂ ಕೂಡ ಲ್ಯಾಂಡ್ ಇದೆ ಅಲ್ಲಿ. 5,000 ಬೇಕಾ 10,000 ಬೇಕಾ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಆಂಧ್ರದ ವೈಜಾಗ್ ಅವರು ಹೋಗ್ಬಿಟ್ರೆ ಇವತ್ತು ಬಳ್ಳಾರಿಯಲ್ಲಿ ಯಾರಿಗೂ ಜನರಿಗೆ ತೊಂದರೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ತೊಂಡೂರು ಸುತ್ತಮುತ್ತಲ ಗಣಿಗಾರಿಕೆ ಏನಾಗ್ತಾ ಇದೆ ಆ ಭಾಗದಲ್ಲಿ ಲ್ಯಾಂಡ್ ಸಾಕಷ್ಟು ಇದೆ. ಬೇಕಿದ್ರೆ ಅಲ್ಲಿ ಮಾಡಿ, ಬೇಡ ಕೊಪ್ಪಳ ಜಿಲ್ಲೆಗೆ ಮಾಡಬೇಕು ಅಂತಂದರೆ ಗ್ರಾಮಗಳಿಗೆ ಜನರಿಗೆ ತೊಂದರೆ ಆಗದೇ ಇರುವಂಥ ಬಯಲು ಭೂಮಿ ಎಲ್ಲಾದರೂ ಹುಡುಕಿ ಅಂಥ ಕಡೆ ಬೇಕಿದ್ರೆ ಬಲ್ಡೋಟ ಕೊಡಿ. ಅಷ್ಟೇ ಆಗಲಿ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅದ್ರ ಬಗ್ಲಾಗಿ ಇವತ್ತು ಅಂಥ ಒಂದು ಇಡೀ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೆಸರಾಂಥ ಒಂದು ಮಠ, ಅಲ್ಲಿ 5,000-6,000 ಮಕ್ಕಳು ಓದ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಜನರಿಗೆ ಆರೋಗ್ಯ ವಿಷಯದಲ್ಲಿ ತುಂಬ ಅಸ್ತವ್ಯಸ್ತ ಆಗ್ತಾ ಇದೆ. ಇದೆಲ್ಲವುದನ್ನು ಕೂಡ ನೋಡಲಾರದೆ ಇವತ್ತು ಕಣ್ಣೊರೆಸೋ ರೀತಿಯಲ್ಲಿ ಸುಮ್ಮನೆ ಬರೋದು, ಆ ಸ್ಟ್ರೈಕ್ ಮಾಡೋ ಟೈಮ್ನಲ್ಲಿ ವೇದಿಕೆ ಮೇಲೆ ಏನಾದರೂ ಒಂದು ಮಾತಾಡೋದು. ಅವತ್ತು ನಾವೆಲ್ಲರೂ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೀವಿ. ಮುಖ್ಯಮಂತ್ರಿಗಳು ಫೋನ್ ಮಾಡಿಬಿಟ್ಟು DC-ಗೆ ಅದೆಲ್ಲ ಕೆಲಸ ಮಾಡಿಲ್ದಂಗೆ ಬಂದ್ ಮಾಡಿರಿ ಅಂತ ಹೇಳಿದರು. ಆದರೂ ಕೂಡ ಇವತ್ತು ಕೆಲಸ ಅವ್ರ ಒಳಗಡೆ ನಡೀತಾನೇ ಇದೆ ಕೆಲಸ. ಇದಕ್ಕೆ ಯಾರು ಜವಾಬ್ದಾರಿ? ಸರ್ಕಾರ ಮತ್ತು ಅಲ್ಲಿ ಸ್ಥಳೀಯ ಶಾಸಕರು ಈ ವಿಷಯದಲ್ಲಿ ಅವ್ರು ನಿಜವಾಗ್ಲೂ ಕೂಡ ಜನಪರವಾಗಿದ್ದರೆ ಅವರು ಅದನ್ನು ನಿಲ್ಲಿಸ್ಬೋದು. ನಿಂತ್ಕೊಳ್ಳೋದು ನಿಮ್ಮ ಕೈಲಾಗಲ್ಲ. ಇವತ್ತು ಅಧಿಕಾರದಲ್ಲಿ ಇರೋರು ಯಾರು? ನೀವೇ ಅಲ್ಲ.
ಅಧಿಕಾರದಲ್ಲಿರೋ ಶಾಸಕರು ಎರಡು ನಿಮಿಷ ನೀವೇ, ಇಲ್ಲಿ ಸಂಸದರು ನೀವೇ, ಹಾಸ್ಪಿಟಲ್ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು ಯಾಕೆ ಅದನ್ನ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ? ಬರೀ ಕಣ್ಣೊರೆಸೋ ರೀತಿಯಲ್ಲಿ ಬರೀ ಫೋನ್ ಮಾಡೋದು, ಮಾತಾಡೋದು, ಇವೆಲ್ಲ ನಾಟಕ ಬೇಡ. ಕಂಪಲ್ಸರಿಯಾಗಿ ಗಂಭೀರವಾಗಿ ಅದನ್ನೇ ನಿಲ್ಲಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿ.